ಕಾಡಾನೆ ದಾಳಿಗೆ ಜರ್ಮನ್ ಪ್ರವಾಸಿಗ ಬಲಿಯಾಗಿರುವಂತ ಘಟನೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದಿದೆ. ATR ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಡಾನೆ ಜರ್ಮನ್ ಪ್ರವಾಸಿಗನ ಮೇಲೆ ದಾಳಿಯನ್ನು ನಡೆಸಿದೆ. 77 ವರ್ಷದ ಮೈಕಲ್ ಶುಲ್ಸ್ ಜರ್ಮನಿಯ ಪ್ರವಾಸಿಗ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಟೈಗರ್ ವ್ಯಾಲಿ ರಸ್ತೆಯಲ್ಲಿ ಬೈಕ್ನಲ್ಲಿ ತೆರಳುತ್ತಾ ಇದ್ರು. ಬೈಕ್ ಸಮೇತ ಮೈಕಲ್ನನ್ನ ಈ ಕಾಡಾನೆ ಎತ್ತಿ ಬಿಸಾಡಿದೆ. ಗಾಯಗೊಂಡಿದ್ದಂತಹ ಮೈಕಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಮೈಕಲ್ ಮೇಲೆ ಕಾಡಾನೆ ದಾಳಿ ಮಾಡುವ ದೃಶ್ಯ ವೈರಲ್ ಆಗಿದೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಕಾಡಾನೆ ಇದೆ. ಅದನ್ನು ಗಮನಿಸಿಯೂ ಕೂಡ ಬೈಕನ್ನ ರೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಕಾಡಾನೆ ದಾಳಿಯನ್ನ ಮಾಡಿದೆ. ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಕೂಡ ಕಾಡಾನೆಯ ದಾಳಿಗೆ ಜರ್ಮನ್ ಪ್ರಜೆ ಪ್ರಾಣವನ್ನ ಕಳ್ಕೊಂಡಿರೋದು. ಕಾಡಾನೆ ದಾಳಿಗೆ ಜರ್ಮನ್ ಪ್ರವಾಸಿಗ ಬಲಿಯಾಗಿರುವಂತಹ ಘಟನೆ. 77 ವರ್ಷದ ಮೈಕೆಲ್ ಶುಲ್ಸ್ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಟೈಗರ್ ವ್ಯಾಲಿ ರಸ್ತೆಯಲ್ಲಿ ಬೈಕ್ನಲ್ಲಿ ಈ ಪ್ರವಾಸಿಗ ತೆರಳುತ್ತಾ ಇದ್ರು. ಆ ದೃಶ್ಯ ಗಮನಿಸ್ತಾ ಇದ್ದೀವಿ ನಾವು. ರಸ್ತೆಯ ಮಧ್ಯೆಯೇ ಕಾಡಾನೆ ನಿಂತಿದ್ರು ಕೂಡ ಕೇರ್ ಮಾಡದೆ ಬೈಕಲ್ಲಿ ರೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಕಾಡಾನೆ ಆ ಪ್ರವಾಸಿಗನ ಮೇಲೆ ದಾಳಿಯನ್ನು ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.